ಮಾಧ್ಯಮಗಳ ನಿಯಂತ್ರಣಕ್ಕೆ ಜಂಟಿ ಸದನ ಸಮಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಸ್ಪೀಕರ್ ಜೊತೆಗೆ ವಾಟಾಳ್ ನಾಗರಾಜ್ ವಾಗ್ವಾದಕ್ಕಿಳಿದಿದ್ದಾರೆ. ಕನ್ನಡಪರ ಒಕ್ಕೂಟಗಳ ಅಧ್ಯಕ್ಷ ವಾಟಾಳ್ ನಾಗರಾಜ್ ಜಂಟಿ ಸದನ ಸಮಿತಿಯಿಂದ ಮಾಧ್ಯಮಗಳ ಹಿಡಿತಕ್ಕೆ ಯತ್ನ ನಡೆಸಲಾಗ್ತಾ ಇದೆ ಅಂತ ಸ್ಪೀಕರ್ ಜೊತೆಗೆ ವಾಗ್ವಾದ ನಡೆಸಿದ್ದಾರೆ. ಇಡೀ ಸದನ ಜಂಟಿ ಸದನ ಸಮಿತಿ ರಚನೆಗೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ ಅಂತ ಅವರು ಹೇಳಿದ್ದಾರೆ. ಈ ಹಿಂದಿನ ಸ್ಪೀಕರ್ಗಳು ಇಂತಹ ಸಮಿತಿಯನ್ನ ರಚಿಸಿಲ್ಲ, ನೀವ್ಯಾಕೆ ರಚಿಸಿ ವೈಯಕ್ತಿಕವಾಗಿ ಆರೋಪ ಹೊತ್ಕೋತೀರಾ ಅಂತ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ಸದನ ಸಮಿತಿ ರಚನೆಗೆ ಮಾಧ್ಯಮಗಳ ಅಭಿಪ್ರಾಯ ಕೇಳಿದ್ರಾ ಅಂತ ಕೂಡ ವಾಟಾಳ್ ನಾಗರಾಜ್ ಪ್ರಶ್ನಿಸಿದ್ದಾರೆ. ಇನ್ನು ಅವರ ಪ್ರಶ್ನೆಗೆ ಸ್ಪೀಕರ್ ಕೋಳಿವಾಡ ಉತ್ತರವನ್ನ ಕೊಟ್ಟಿದ್ದು, ನಾನು ವಿಧಾನಸಭೆಯ ಸ್ಪೀಕರ್, ಸದನ ನನಗಿಂತ ದೊಡ್ಡದು, ಸದನದ ಒಪ್ಪಿಗೆಯಂತೆಯೇ ಸದನ ಸಮಿತಿ ರಚಿಸಲಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ಮಾಧ್ಯಮಗಳ ನಿಯಂತ್ರಣಕ್ಕೆ ಸದನ ಸಮಿತಿಯನ್ನ ರಚಿಸಿಲ್ಲ, ಮಾಧ್ಯಮಗಳ ಗುಣಮಟ್ಟ ಸುಧಾರಿಸೋದಕ್ಕೆ ಸಮಿತಿಯನ್ನ ರಚಿಸಿದ್ದೇವೆ ಅಂತ ಹೇಳಿದ್ದಾರೆ. ಜಂಟಿ ಸದನ ಸಮಿತಿ ರಚನೆ ವಾಪಸ್ ಪಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ವಾಟಾಳ್ ನಾಗರಾಜ್ಗೆ ಸ್ಪೀಕರ್ ಕೆಬಿ ಕೋಳಿವಾಡ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಮಾಧ್ಯಮಗಳ ಗುಣಮಟ್ಟವನ್ನು ಸುಧಾರಿಸೋದಕ್ಕೆ ನೀವ್ಯಾರು ಅಂತ ಸ್ಪೀಕರ್ ಕೆಬಿ ಕೋಳಿವಾಡಗೆ ವಾಟಾಳ್ ನಾಗರಾಜ್ ಪ್ರಶ್ನೆಯನ್ನ ಹಾಕಿದ್ದಾರೆ. ಟೀ ಕುಡಿಯಿರಿ ಅಂತ ಹೇಳಿದ್ರು ಕೂಡ ಸ್ಪೀಕರ್ ಸಿಟ್ಟಿಂದ ಎದ್ದು ಹೋದ್ರು ಅಂತ ಹೇಳಲಾಗಿದ್ದು, ಸ್ಪೀಕರ್ ವಿರುದ್ಧ ವಾಟಾಳ್ ನಾಗರಾಜ್ ಘೋಷಣೆಯನ್ನ ಕೂಗಿದ್ದಾರೆ. ಇನ್ನು ಮಾಧ್ಯಮಗಳ ನಿಯಂತ್ರಣಕ್ಕೆ ಜಂಟಿ ಸದನ ಸಮಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳ ನಿಯಂತ್ರಣದಿಂದ ಪ್ರಜಾಪ್ರಭುತ್ವಕ್ಕೆ ಅಗೌರವ ತೋರಿದಂತಾಗುತ್ತೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಗೌರವ ಅಪಮಾನ ಮಾಡಿದಂತಾಗುತ್ತೆ. ಹೀಗಾಗಿ ಜಂಟಿ ಸದನ ಸಮಿತಿಯನ್ನ ವಾಪಸ್ ಪಡೆಯಬೇಕು ಅಂತ ಸಚಿವ ರಮೇಶ್ ಕುಮಾರ್ ಅಧ್ಯಕ್ಷತೆಯ ಜಂಟಿ ಸದನ ಸಮಿತಿ ಸ್ಪೀಕರ್ ಕೆಬಿ ಕೋಳಿವಾಡಗೆ ವಾಟಾಳ್ ನಾಗರಾಜ್ ಮನವಿಯನ್ನ ಮಾಡಿದ್ದಾರೆ. ಇನ್ನು ವಾಟಾಳ್ ನಾಗರಾಜ್ ಕನ್ನಡಪರ ಒಕ್ಕೂಟಗಳ ಅಧ್ಯಕ್ಷರಾಗಿದ್ದು, ವಿಧಾನಸಭೆಗೆ ಸ್ಪೀಕರ್ಗಳು ಬರ್ತಾರೆ ಹೋಗ್ತಾರೆ, ಆದರೆ ಸದನ ತನ್ನ ಗಾಂಭೀರ್ಯವನ್ನ ಹಾಗೆ ಉಳಿಸಿಕೊಂಡಿದೆ. ಮಾಧ್ಯಮಗಳ ವಿರುದ್ಧ ಜಂಟಿ ಸದನ ಸಮಿತಿ ರಚನೆ ಸರಿಯಲ್ಲ, ಟಿವಿಗಳು ಬಂದ ನಂತರ ದೇಶಾದ್ಯಂತ ಬದಲಾವಣೆ ಆಗಿದೆ, ಸದನದಲ್ಲಿ ಸದಸ್ಯರ ಗೈರು ಹಾಜರಿ ತೋರಿಸೋದು ತಪ್ಪ, ಮಾಧ್ಯಮಗಳು ಸದಸ್ಯರ ಕೊರತೆಯನ್ನ ತೋರಿಸೋದು ತಪ್ಪ, ಮಾಧ್ಯಮಗಳಿಗೆ ನಿರ್ಬಂಧ ಹಾಕೋದಕ್ಕೆ ಮುಂದಾಗಬೇಡಿ ಅಂತ ಸ್ಪೀಕರ್ ಕೆಬಿ ಕೋಳಿವಾಡಗೆ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ. ಇದು ದೊಡ್ಡ ಪವಾಡ ಆಗುತ್ತಿದೆ.